ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ, ಸೆನ್ಸೆಕ್ಸ್ 376 ಪಾಯಿಂಟ್ಸ್ ಡೌನ್ ಆಗಿ 85,063 ಕ್ಲೋಸ್ ಆಗಿದೆ. ನಿಫ್ಟಿ 71 ಪಾಯಿಂಟ್ಸ್ ಡೌನ್ ಆಗಿ 26,178 ಕ್ಲೋಸ್ ಆಗಿದೆ. ಅದೇ ಬ್ಯಾಂಕ್ ನಿಫ್ಟಿ 74 ಪಾಯಿಂಟ್ಸ್ ಡೌನ್ ಆಗಿ 60,118 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ, ಇನ್ಕ್ಲೂಡಿಂಗ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಕೂಡ. ಇವತ್ತು ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ಇತ್ತು, ಅದರಿಂದನೂ ಸಹ ಇವತ್ತು ನಮ್ಮ ಮಾರ್ಕೆಟ್ಸ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ಈಗ ಗ್ಲೋಬಲಿ ನೋಡ್ಕೊಂಡ್ರೆ ತುಂಬಾನೇ ಅನ್ಸರ್ಟಿನೀಸ್ ಕಂಟಿನ್ಯೂ ಆಗ್ತಾನೆ ಇದಾವಲ್ಲ, ಆ ಕಾರಣದಿಂದ ಕೂಡ ಇವತ್ತು ನಮ್ಮ ಮಾರ್ಕೆಟ್ಸ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಜೊತೆಗೆ ಫ್ರೆಂಡ್ಸ್, ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೇ ಪ್ರತಿಯೊಂದನ್ನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ನಿನ್ನೆ ಸ್ವಲ್ಪ ಯೂಟ್ಯೂಬ್ ಅಲ್ಲಿ ಗ್ಲಿಚ್ ಇರೋ ಕಾರಣದಿಂದ ನಿನ್ನೆ ಯೂಟ್ಯೂಬ್ ವಿಡಿಯೋನ ರಾತ್ರಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ US ಮತ್ತೆ ವೆನಿಜುಲಾ ಮಧ್ಯ ಏನು ನಡೆದಿದೆ, ಈಗ US ಅವರು ಏನಕ್ಕೆ ಈ ಥರ ಸ್ಟ್ರೈಕ್ ಮಾಡಿದ್ದಾರೆ ಅಂತ ಆ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದಕ್ಕೋಸ್ಕರ ಒಂದ್ಸಲ ಚೆಕ್ ಮಾಡಿ. ಅದಾದ್ಮೇಲೆ ಫ್ರೆಂಡ್ಸ್, ಈಗ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಅಲ್ಲೂ ಟೆನ್ಷನ್ಸ್ ತುಂಬಾನೇ ಜಾಸ್ತಿ ಆಗ್ತಾನೆ ಇದೆ. ಚೈನಾ ಮತ್ತೆ ತೈವಾನ್ ರಿಲೇಟೆಡ್ ಆಗು ಇಶ್ಯೂಸ್ ಅದೇ ತರನೇ ಇನ್ಕ್ರೀಸ್ ಆಗ್ತಾನೆ ಇದೆ. ಅದರಿಂದನೇ ಈ ಕಮಾಡಿಟೀಸ್ ಆದ್ರೆ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗ್ತಾನೆ ಇದೆ. ಇವಾಗ ಗೋಲ್ಡ್ ಮತ್ತೆ ಸಿಲ್ವರ್ ಮಾತ್ರ ಇಲ್ಲ, ಈಗ ಬಿಟ್ಕಾಯಿನ್ ಕೂಡ ಅದೇ ಕಾರಣದಿಂದ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದೆ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಜಿಯೋ ಪೊಲಿಟಿಕಲ್ ಅನ್ಸರ್ಟಿನೀಸ್ ಎಲ್ಲ ನಮ್ಮ ಮಾರ್ಕೆಟ್ನ ಯಾವ ತರ ಡ್ರೈವ್ ಮಾಡ್ತವೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಈಗ FIS ಸೆಲ್ಲಿಂಗ್ ಬಗ್ಗೆ ತುಂಬಾ ಸಲನೇ ಮಾತಾಡ್ಕೊಂಡಿದ್ವಿ. ಈಗ ಈ 2025 ನೋಡಿದ್ರು FIS ತುಂಬಾನೇ ಸೆಲ್ ಮಾಡಿದ್ದಾರೆ. ಪ್ರತಿ ಒಂದು ತಿಂಗಳು ನೋಡ್ಕೊಂಡ್ರು 50 ಕೋಟಿ 60 ಕೋಟಿ 70 ಕೋಟಿ ಈ ತರ ಸೆಲ್ ಮಾಡ್ತಾನೆ ಬರ್ತಾ ಇದ್ರು. ಈಗ ಈ 2026 ಅಲ್ಲಿ ಟೋಟಲ್ ಆಗಿ 1,66,289 ಕೋಟಿ ಸೆಲ್ ಮಾಡಿದ್ದಾರೆ ಟೋಟಲ್ ಆಗಿ. ಇವಾಗ ಯಾವ್ಯಾವ ಸೆಕ್ಟರ್ ಇಂದ ಎಷ್ಟೆಷ್ಟು ಸೆಲ್ ಮಾಡಿದ್ದಾರೆ ಅಂತ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು. ಹೈಯೆಸ್ಟ್ ಅಂದ್ರೆ 74,698 ಕೋಟಿ IT ಸೆಕ್ಟರ್ ಇಂದ ಸೆಲ್ ಮಾಡಿದ್ದಾರೆ. ಅದಾದ್ಮೇಲೆ 36,000 ಕೋಟಿ FMCG, ಅದಾದ್ಮೇಲೆ ಪವರ್, ಹೆಲ್ತ್ ಕೇರ್, ಕನ್ಸ್ಯೂಮರ್ ಡ್ಯೂರಬಲ್, ಕನ್ಸ್ಯೂಮರ್ ಸರ್ವಿಸಸ್, ಫಿನಾನ್ಷಿಯಲ್ ಸರ್ವಿಸಸ್ ಈ ತರ ಪ್ರತಿಯೊಂದು ಸೆಕ್ಟರ್ ಇಂದ ಕೂಡ FIS ಕಂಟಿನ್ಯೂಸ್ ಆಗಿ ಸೆಲ್ ಮಾಡಿದ್ದಾರೆ. ಅದಾದ್ಮೇಲೆ ಕರೆಕ್ಟ್ ಆಗಿ 6 ಸೆಕ್ಟರ್ ಅಲ್ಲಿ ಮಾತ್ರ FIS ಈ 2025 ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಬಂದು ಮೆಟಲ್ಸ್ ಅಂಡ್ ಮೈನಿಂಗ್ಸ್ ಅಲ್ಲಿ 4,000 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ಕೆಮಿಕಲ್ಸ್, ಸರ್ವಿಸಸ್, ಆಯಿಲ್ ಅಂಡ್ ಗ್ಯಾಸ್ ಹೈಯೆಸ್ಟ್ ಇನ್ವೆಸ್ಟ್ ಮಾಡಿರೋದು ಅಂತ ಅಂದ್ರೆ ಟೆಲಿಕಾಂ ಸೆಕ್ಟರ್ ಅಲ್ಲೇನೆ 48,000 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ನೋಡೋಣ ಈ 2026 ಅಲ್ಲಿ FIS ನಮ್ಮ ಮಾರ್ಕೆಟ್ ಅಲ್ಲಿ ಮತ್ತೆ ಇನ್ವೆಸ್ಟ್ ಮಾಡ್ತಾರಾ ಇಲ್ವಾ ಅಂತ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವತ್ತು ಮೆಟಲ್ ಕಂಪನೀಸ್ ಬಗ್ಗೆ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈ ರೀಸೆಂಟ್ ಟೈಮಲ್ಲೇ ಮೆಟಲ್ ಕಂಪನೀಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗ್ತಾನೆ ಇದಾವೆ. ಹಿಂದೂಸ್ತಾನ್ ಕಾಪರ್, ಇಂಡಾಲ್ಕೋ, ನಾಲ್ಕೋ ಈ ತರ ಪ್ರತಿಯೊಂದು ಕಂಪನಿ ನೋಡ್ಕೊಂಡ್ರು ಲಾಸ್ಟ್ 1 ವೀಕ್ ಅಲ್ಲಿ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದಾವೆ. ಲಾಸ್ಟ್ 1 ಮಂತ್ ಅಲ್ಲಾದ್ರೆ 30% ಇಂದ 50% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಮತ್ತೆ ಲಾಸ್ಟ್ 1 ಇಯರ್ ಇಂದ ಚೆಕ್ ಮಾಡ್ಕೊಂಡ್ರು ಪ್ರತಿಯೊಂದು ಕಂಪನಿ ಕೂಡ ಎಬೋ 50% ರಿಟರ್ನ್ಸ್ ಕೊಟ್ಟಿದೆ. ಅದ್ರಲ್ಲೂ ಹಿಂದೂಸ್ತಾನ್ ಕಾಪರ್ ಆದ್ರೆ ಲಾಸ್ಟ್ 6 ಮಂತ್ಸ್ ಅಲ್ಲಿ ಎಬೋ 100% ರ್ಯಾಲಿ ಆಗಿದೆ. ಯಾಕಂದ್ರೆ ಈ ರೀಸೆಂಟ್ ಟೈಮಲ್ಲಿ ಈ ಮೆಟಲ್ ಪ್ರೈಸಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗ್ತಾನೆ ಇದಾವೆ. ಈಗ ನಮ್ಮ ಮಾರ್ಕೆಟ್ ಅಲ್ಲಿ ಗ್ಲೋಬಲ್ ಅನ್ಸರ್ಟಿನೀಸ್ ಅಂತೂ ತುಂಬಾನೇ ಜಾಸ್ತಿ ಇದಾವೆ. ಅದ್ರ ಜೊತೆಗೆ ಸಪ್ಲೈ ಇಶ್ಯೂಸ್ ಕೂಡ ಇನ್ಕ್ರೀಸ್ ಆಗ್ತಾ ಇರೋ ಕಾರಣದಿಂದನೇ ಈಗ ಮೆಟಲ್ ಪ್ರೈಸಸ್ ಎಲ್ಲ ಈ ತರ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇರೋದು. ಫ್ರೆಂಡ್ಸ್, ಈಗ ಒಂದ್ ಸ್ವಲ್ಪ ಪಾಸಿಟಿವ್ ಆಗಿ ಗ್ರೋ ಆದ್ರೆ ಪರವಾಗಿಲ್ಲ, ಆದ್ರೆ ಈ ರೀಸೆಂಟ್ ಟೈಮಲ್ಲಿ ಎಲ್ಲಾ ಮೆಟಲ್ಸ್ನು ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗ್ತಾನೆ ಇದೆ. ಈ ರೀಸೆಂಟ್ ಟೈಮಲ್ಲಿ ಕಾಪರ್ ನೋಡಿದ್ರ, ಕಾಪರ್ ಕೂಡ ಪಾಸಿಟಿವ್ ಆಗಿ ಗ್ರೋ ಆಗ್ತಾನೆ ಇದೆ. ಸಿಲ್ವರ್, ಕಾಪರ್, ಅಲ್ಯೂಮಿನಿಯಂ ಈ ತರ ಪ್ರೈಸ್ ಎಲ್ಲ ಇನ್ಕ್ರೀಸ್ ಆಗ್ತಾ ಹೋದ್ರೆ ಇದು ನಮ್ಮ ಮಾರ್ಕೆಟ್ಗೆ ತುಂಬಾನೇ ಎಫೆಕ್ಟ್ ಮಾಡುತ್ತೆ. ಈ ತರ ಪ್ರೈಸಸ್ ಜಾಸ್ತಿ ಆಗೋದು ಕೂಡ ಅಷ್ಟು ತುಂಬಾ ಒಳ್ಳೇದಲ್ಲ. ಯಾಕಂದ್ರೆ ಇವನ್ನೆಲ್ಲ ಇಂಡಸ್ಟ್ರಿಯಲ್ಲಿ ತುಂಬಾನೇ ಬಳಸ್ತೀವಿ. ಈ ತರ ಬಳಸೋದ್ರಿಂದ ಈ ಪ್ರೈಸಸ್ ಜಾಸ್ತಿ ಆದ್ರೆ ಎಂಡ್ ಪ್ರಾಡಕ್ಟ್ ಕಾಸ್ಟ್ ಕೂಡ ತುಂಬಾನೇ ಜಾಸ್ತಿ ಆಗುತ್ತೆ. ಈ ತರ ಪ್ರಾಡಕ್ಟ್ ಪ್ರೈಸ್ ಇನ್ಕ್ರೀಸ್ ಆಗೋದ್ರಿಂದ ಫೈನಲ್ ಆಗಿ ಆ ಪ್ರೈಸಸ್ ಕೊಟ್ಟು ಯಾರು ತಗೊಬೇಕಾಗುತ್ತೆ ಹೇಳಿ, ನಾವೇನೆ ತಗೊಬೇಕಾಗುತ್ತೆ. ಅದಕ್ಕೋಸ್ಕರ ಅದು ಕಂಪ್ಲೀಟ್ ಆಗಿ ನಮ್ಮ ಮೇಲೇನೆ ಇಂಪ್ಯಾಕ್ಟ್ ಇರುತ್ತೆ. ಅದ್ರ ಜೊತೆಗೆ ಗೋಲ್ಡ್ ಅಂಡ್ ಸಿಲ್ವರ್ ಪ್ರೈಸಸ್ ನೋಡ್ತಾ ಇದ್ದೀರಾ, ಕಂಟಿನ್ಯೂಸ್ ಆಗಿ ಪಾಸಿಟಿವ್ ಆಗಿ ಗ್ರೋ ಆಗ್ತಾನೆ ಇದೆ. ಇವತ್ತು ಸಹ ಗೋಲ್ಡ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ಸಿಲ್ವರ್ ಆದ್ರೆ ಕೆಜಿಗೆ 4,000 ಇವತ್ತು ಇನ್ಕ್ರೀಸ್ ಆಗಿದೆ. ಫ್ರೆಂಡ್ಸ್, ಈಗ ಸಿಲ್ವರ್ ಆದ್ರೆ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗ್ತಾನೆ ಇದೆ. ಫ್ರೆಂಡ್ಸ್, ಈಗ ಯಾರಾದ್ರೂ ಸಿಲ್ವರ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ ಪೋರ್ಟ್ಫೋಲಿಯೋದಲ್ಲಿ ಪ್ರಾಪರ್ ಆಗಿ ಅಲೋಕೇಶನ್ ಕೊಡಿ. ಯಾಕಂದ್ರೆ ಸಿಲ್ವರ್ ಗೋಲ್ಡ್ ತರ ಅಲ್ಲ, ಫಾಲ್ ಆದ್ರೆ ಒಂದ್ ಸ್ವಲ್ಪ ಫಾಲ್ ಆಗೋದಕ್ಕೆ. ಸಿಲ್ವರ್ ತುಂಬಾನೇ ವೊಲೆಟೈಲ್ ಆಗಿ ರಿಯಾಕ್ಟ್ ಆಗುತ್ತೆ. ಅದಕ್ಕೋಸ್ಕರ
ಜೊತೆಗೆ ಒಂದ್ ವೇಳೆ ಕಮಿಂಗ್ ಟೈಮಲ್ಲಿ ಸಿಲ್ವರ್ ಏನಾದರೂ ಫಾಲ್ ಆದ್ರೂ ಪೋರ್ಟ್ಫೋಲಿಯೋ ಮೇಲೆ ಬಿಗ್ ಇಂಪ್ಯಾಕ್ಟ್ ಏನಿರಲ್ಲ. ಫ್ರೆಂಡ್ಸ್, ಇವತ್ತು ಈ ರಿಲಯನ್ಸ್ ಇಂಡಸ್ಟ್ರೀಸ್ ಕಂಪನಿ ನೋಡಿದ್ರಾ, ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 5% ವರೆಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವತ್ತು ನಿಫ್ಟಿ ಫಾಲ್ ಆಗಿರೋ 100 ಪಾಯಿಂಟ್ಸ್ ಅಲ್ಲಿ ಈ ರಿಲಯನ್ಸ್ ಇಂಡಸ್ಟ್ರೀಸ್ ಏನೇ ಸುಮಾರು 120 ಪಾಯಿಂಟ್ಸ್ ಕಾಂಟ್ರಿಬ್ಯೂಟ್ ಮಾಡಿದೆ. ಮತ್ತೆ ಇವತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಏನಕ್ಕೆ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಅಂದ್ರೆ, ಇವತ್ತು ಬ್ಲೂಮ್ಬರ್ಗ್ ಅವರು ಒಂದು ಡೇಟಾನ ರಿಲೀಸ್ ಮಾಡಿದ್ದಾರೆ. ಈಗ ಜನವರಿ ಮಂತ್ ಅಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಅವರು ಸುಮಾರು 3 ಟ್ಯಾಂಕರ್ ಕ್ರೂಡ್ ಆಯಿಲ್ ನ ರಷ್ಯಾದಿಂದ ತರಿಸ್ತಾ ಇದ್ದಾರೆ. ಅದನ್ನು ರಿಲಯನ್ಸ್ ಇಂಡಸ್ಟ್ರೀಸ್ ಅವ್ರಿಗೆ ಈ ಜಾಮ್ನಗರ್ ಅಲ್ಲಿ ಒಂದು ರಿಫೈನರಿ ಇದೆ, ಆ ರಿಫೈನರಿಗೆ ತರಿಸ್ತಾ ಇದ್ದಾರೆ ಅಂತ ಬ್ಲೂಮ್ಬರ್ಗ್ ಅವರು ಒಂದು ಡೇಟಾನ ರಿಲೀಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಈ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಸ್ ಅಲ್ಲೇ ತುಂಬಾ ಸಲ ಮೆನ್ಷನ್ ಮಾಡಿದ್ದೆ. ಈಗ US ಆಗಲಿ ಯುರೋಪ್ ಆಗಲಿ ಈ ರಷ್ಯನ್ ಆಯಿಲ್ ಮೇಲೆ ತುಂಬಾನೇ ಸ್ಯಾಂಕ್ಷನ್ಸ್ ನ ವಿಧಿಸಿದ್ದಾರೆ. ಇವಾಗ ರಷ್ಯಾದಲ್ಲಿ ಈ ಟಾಪ್ 2 ಆಯಿಲ್ ಕಂಪನೀಸ್ ಏನಿದಾವೆ ಅದ್ರ ಮೇಲೆ ಲಾಸ್ಟ್ 2 years ಇಂದ 3 years ಇಂದ ಕೂಡ ತುಂಬಾನೇ ಸ್ಯಾಂಕ್ಷನ್ಸ್ ಇದಾವೆ. ಅಂತ ಹತ್ರದಿಂದ ಇವಾಗ ರಿಲಯನ್ಸ್ ಇಂಡಸ್ಟ್ರೀಸ್ ಅವರು ಈ ತರ ಆಯಿಲ್ ನ ತರಿಸ್ತಾ ಇದ್ದಾರೆ ಅನ್ನೋ ಒಂದು ಡೇಟಾ ಇಂದಾನೆ ಈ ಕಂಪನಿಯಲ್ಲಿ ತುಂಬಾನೇ ಸೆಲ್ಲಿಂಗ್ ಪ್ರೆಷರ್ ಇಂದ ಇವತ್ತು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದ್ಮೇಲೆ ಇವತ್ತು ನಮ್ಮ ಮಾರ್ಕೆಟ್ ಓಪನ್ ಆಗಿದ್ದು ಸ್ವಲ್ಪ ಹೊತ್ತಾದ್ಮೇಲೆ ಇವಾಗ ರಿಲಯನ್ಸ್ ಇಂಡಸ್ಟ್ರೀಸ್ ಅವರು ಇದ್ರ ರಿಲೇಟೆಡ್ ಆಗಿ ಕ್ಲಾರಿಟಿ ಕೊಟ್ಟಿದ್ದಾರೆ. ಈಗ ನಾವು ಲಾಸ್ಟ್ 3 weeks ಅಲ್ಲಾಗ್ಲಿ ಅಥವಾ ಈಗ ಜಾನ್ವರಿ ಮಂತ್ ಅಲ್ಲಾಗ್ಲಿ ರಷ್ಯಾದಿಂದ ನಾವು ಯಾವುದೇ ತರ ಕ್ರೂಡ್ ಆಯಿಲ್ ನ ಪರ್ಚೇಸ್ ಮಾಡ್ತಾ ಇಲ್ಲ ಅಂತ ರಿಲಯನ್ಸ್ ಇಂಡಸ್ಟ್ರೀಸ್ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಆದ್ರೂ ಸಹ ಸೆಲ್ಲಿಂಗ್ ಪ್ರೆಷರ್ ಅದೇ ತರನೇ ಇನ್ಕ್ರೀಸ್ ಆಗಿ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೋಡೋಣ ಇನ್ನ ಕಮಿಂಗ್ ಟೈಮಲ್ಲಿ ಇದ್ರ ರಿಲೇಟೆಡ್ ಆಗೆಲ್ಲ ಯಾವ ತರ ಡೇಟಾಸ್ ಅಪ್ಡೇಟ್ ಆಗ್ತವೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಟ್ರೆಂಟ್ ಈ ಕಂಪನಿ ಆದ್ರೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 8% ವರೆಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಲಾಸ್ಟ್ 1 year ಅಲ್ಲಿ 45% ಫಾಲ್ ಆಗಿದೆ. ಆಲ್ ಟೈಮ್ ಐಸಿಂದ ಆದ್ರೆ ಎಬೋ 50% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಈಗ ಈ ಕಂಪನಿ ಬಗ್ಗೆ ನಾವು ತುಂಬಾ ಸಲನೇ ಮಾತಾಡ್ಕೊಂಡಿದ್ವಿ, ಮತ್ತೆ ಇವಾಗ ಇನ್ನೊಂದ್ಸಲ ಹೈಲೈಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಇವತ್ತು ಏನಕ್ಕೆ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಅಂದ್ರೆ, ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಇವರು Q3 ಬಿಸ್ನೆಸ್ ಡೇಟಾನ ಅಪ್ಡೇಟ್ ಮಾಡಿದ್ದಾರೆ. ಈ ಡೇಟಾ ನೋಡ್ಕೊಂಡ್ರೆ ಪಾಸಿಟಿವ್ ಗೆ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆದ್ರೆ 17% ಇನ್ಕ್ರೀಸ್ ಆಗಿದೆ. ಅದಾದ್ಮೇಲೆ ಈ ಕ್ವಾರ್ಟರ್ ಅಲ್ಲಿ ಚೆಕ್ ಮಾಡ್ಕೊಂಡ್ರು ಸ್ಟೋರ್ ಎಕ್ಸ್ಪಾನ್ಷನ್ಸ್ ಬೆಟರ್ ಆಗೇ ಇದೆ. ಈ ವೆಸ್ಟ್ ಸೈಡ್ ಅಲ್ಲಾದ್ರೆ 17 ಸ್ಟೋರ್ಸ್ ನ ಓಪನ್ ಮಾಡಿದ್ದಾರೆ. ಝೂಡಿಯೋದಲ್ಲಿ 48 ಸ್ಟೋರ್ಸ್ ನ ಓಪನ್ ಮಾಡಿದ್ದಾರೆ. ಮತ್ತೆ ಪ್ರೆಸೆಂಟ್ ಇವಾಗ ಟೋಟಲ್ ಸ್ಟೋರ್ ಕೌಂಟ್ ನೋಡ್ಕೊಂಡ್ರೆ ವೆಸ್ಟ್ ಸೈಡ್ ಸ್ಟೋರ್ಸ್ ಆದ್ರೆ 278 ಸ್ಟೋರ್ಸ್ ಇದಾವೆ. ಝೂಡಿಯೋದಾದ್ರೆ 854 ಸ್ಟೋರ್ಸ್ ಇದಾವೆ ಟೋಟಲ್ ಆಗಿ. ಮತ್ತೆ ಇವಾಗ ಶೇರ್ ಪ್ರೈಸ್ ಏನಕ್ಕೆ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಿದೆ ಅಂತ ಡೀಟೈಲ್ ಆಗಿ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಎಂದೇ ಆಗಲಿ ಸ್ಟಾಕ್ ಮಾರ್ಕೆಟ್ ಒಂದು ಕರೆಕ್ಟ್ ವ್ಯಾಲ್ಯೂಷನ್ಸ್ ಅಲ್ಲಿ ಇರಲ್ಲ. ಇದ್ರೆ ಹೈಯರ್ ವ್ಯಾಲ್ಯೂಷನ್ಸ್ ಅಲ್ಲಿ ಇರುತ್ತೆ ಅಥವಾ ಲೋಯರ್ ವ್ಯಾಲ್ಯೂಷನ್ಸ್ ಅಲ್ಲಿ ಇರುತ್ತೆ. ಎಂದೇ ಆಗಲಿ ಯಾವುದೇ ಕಂಪನಿ ಆಗಲಿ ಓವರ್ ಆಲ್ ಮಾರ್ಕೆಟ್ ಆಗಲಿ ಕರೆಕ್ಟ್ ವ್ಯಾಲ್ಯೂಷನ್ಸ್ ಅಲ್ಲಿ ಎಂದೂ ಇರಲ್ಲ. ಈಗ ಈ ಟ್ರೆಂಡ್ ಲಾಸ್ಟ್ ಫ್ಯೂ ಇಯರ್ಸ್ ಇಂದ ಈ ಹೈಯರ್ ವ್ಯಾಲ್ಯೂಷನ್ಸ್ ಅಲ್ಲಿ ಏನಕ್ಕೆ ಟ್ರೇಡ್ ಆಗ್ತಾ ಇದೆ ಅಂತ ಅಂದ್ರೆ, ಮುಂಚೆ 2022-23 ಆ ಟೈಮಲ್ಲಿ ಈ ಕಂಪನಿ ತುಂಬಾನೇ ಒಳ್ಳೆ ಗ್ರೋತ್ ನ ಪೋಸ್ಟ್ ಮಾಡಿದ್ರು. ಅಂದ್ರೆ ಇಯರ್ ಆನ್ ಇಯರ್ ಅಲ್ಲಾಗ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಲಿ ಸೇಲ್ಸ್ ತುಂಬಾನೇ ಇನ್ಕ್ರೀಸ್ ಆಗೋದು. ಅದ್ರ ಜೊತೆಗೆ ಅಗ್ರೆಸಿವ್ ಆಗಿ ಸ್ಟೋರ್ಸ್ ನ ಕೂಡ ಎಕ್ಸ್ಪ್ಯಾಂಡ್ ಮಾಡ್ತಾ ಬಂದ್ರು. ಎಕ್ಸಾಂಪಲ್ ಇವಾಗ ಈ ಝೂಡಿಯೋ ಸ್ಟೋರ್ಸ್ ಏನಿದಾವೆ ಇವನ್ನ ರ್ಯಾಪಿಡ್ ಆಗಿ ಇನ್ಕ್ರೀಸ್ ಮಾಡ್ತಾ ಬಂದ್ರು. ಅದರಿಂದ ಪ್ರತಿಯೊಬ್ರು ಏನ್ ಅನ್ಕೊಂಡಿದ್ರು ಅಂದ್ರೆ, ಕಮಿಂಗ್ ಟೈಮಲ್ಲೂ ಕೂಡ ಈ ಕಂಪನಿ ಅದೇ ತರನೇ ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ ಪ್ರತಿಯೊಬ್ರು ಎಕ್ಸ್ಪೆಕ್ಟ್ ಮಾಡಿದ್ರು. ಇವಾಗ ಎಕ್ಸ್ಪೆಕ್ಟ್ ಮಾಡಿರೋ ಪ್ರಕಾರಕ್ಕಿನ್ನ ಈ ಕಂಪನಿ ಆದ್ರೆ ಇನ್ನ ಅಗ್ರೆಸಿವ್ ಆಗಿ ಸೇಲ್ಸ್ ಮತ್ತೆ ಪ್ರಾಫಿಟ್ಸ್ ನ ಪೋಸ್ಟ್ ಮಾಡ್ತಾ ಬಂದ್ರು. ಈ ತರ ಪೋಸ್ಟ್ ಮಾಡಿದ್ಮೇಲೆ ಆಟೋಮೆಟಿಕ್ ಆಗಿ ಶೇರ್ ಪ್ರೈಸ್ ಕೂಡ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗುತ್ತಲ್ವಾ. ಅದೇ ಕಾರಣದಿಂದಾನೇ ಟ್ರೆಂಟ್ ಕಂಪನಿ ಲಾಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಕೊಟ್ಟಿದೆ ಇನ್ವೆಸ್ಟರ್ಸ್ಗೆ. ಆದ್ರೆ ಲಾಸ್ಟ್ 1.5 year ಇಂದ ಚೆಕ್ ಮಾಡ್ಕೊಂಡ್ರೆ ಶೇರ್ ಪ್ರೈಸ್ ಆದ್ರೆ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಇದೆ. ಫ್ರೆಂಡ್ಸ್, ಇವಾಗ ನೀವು ಕೇಳ್ಬೋದು, ಇವಾಗ ರಿಸಲ್ಟ್ಸ್ ಏನಾದ್ರು ಇವರು ಕಂಪ್ಲೀಟ್ ಆಗಿ ವೀಕ್ ಆಗಿ ಪೋಸ್ಟ್ ಮಾಡ್ತಾ ಇರಬೇಕು, ಅದರಿಂದ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ ಅಂತ. ಆದ್ರೆ ಅದು ಸುಳ್ಳು. ಇವರಾದ್ರೆ ಪ್ರತಿ ಕ್ವಾರ್ಟರ್ಲ್ಲೂ ಕೂಡ ತುಂಬಾ ಒಳ್ಳೆ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾನೆ ಬರ್ತಾ ಇದ್ದಾರೆ. ಆದ್ರೆ ಎಸ್ಟಿಮೇಟೆಡ್ ಗಿನ್ನ ಬಿಲೋ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾ ಇದ್ದಾರೆ. ಇವಾಗ ಲಾಸ್ಟ್ 2 to 3 years ಬ್ಯಾಕ್ ನೋಡ್ಕೊಂಡ್ರೆ ಅಗ್ರೆಸಿವ್ ಆಗಿ ಎಕ್ಸ್ಪಾನ್ಷನ್ ಮಾಡಿದ್ರಲ್ವಾ, ಅದ್ರ ಜೊತೆಗೆ ಸೇಲ್ಸ್ ಕೂಡ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆದ್ವು. ಅದರಿಂದ ಮಾರ್ಕೆಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂತ ಅಂದ್ರೆ, ಅಟ್ಲೀಸ್ಟ್ ಈ ಕ್ವಾರ್ಟರ್ ಅಲ್ಲಾದ್ರೂ ಇವರು ಇನ್ನ ಅದಕ್ಕಿನ್ನ ಪಾಸಿಟಿವ್ ಆಗಿ ಗ್ರೋ ಆಗ್ತಾರೆ. ಅಂದ್ರೆ 40% 50% ವರ್ಗು ರಿಸಲ್ಟ್ಸ್ ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಆದ್ರೆ ಇವ್ರು ನೋಡ್ಕೊಂಡ್ರೆ ಬೆಟರ್ ರಿಸಲ್ಟ್ಸ್ ನೇ ಪೋಸ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಸುಮಾರು ಒಂದು 20% ಇಂದ 30% ವರ್ಗು ರಿಸಲ್ಟ್ಸ್ ಅಲ್ಲಿ ಗ್ರೋತ್ ಇದೆ. ಆದ್ರೆ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿದಷ್ಟು ಇವ್ರು ಪೋಸ್ಟ್ ಮಾಡ್ತಿಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದನೇ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಫ್ರೆಂಡ್ಸ್, ಈಗ ಈ ತರ ವರ್ಕ್ ಆಗೋದು ಬರೀ ಈ ಕಂಪನಿಗೆ ಮಾತ್ರನೇ ಅಲ್ಲ. ಇವಾಗ ಮಾರ್ಕೆಟ್ ಅಲ್ಲಿ ಈ ರೀಸೆಂಟ್ ಟೈಮ್ ಅಲ್ಲಾಗ್ಲಿ ಲಾಸ್ಟ್ 6 months ಅಲ್ಲಿ 1 year ಅಲ್ಲಿ ಯಾವ ಕಂಪನೀಸ್ ಅಲ್ಲಿ ತುಂಬಾನೇ ಹೈ ಗ್ರೋತ್ ಇರುತ್ತೆ ಅಂತ ಪ್ರತಿಯೊಬ್ರು ಎಕ್ಸ್ಪೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡಿರ್ತಾರೋ ಅಂತ ಕಂಪನೀಸ್ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ಏನಾದ್ರು
ಅವ್ರ ಎಸ್ಟಿಮೇಟೆಡ್ಗಿನ್ನ ಸ್ವಲ್ಪ ಬಿಲೋ ರಿಸಲ್ಟ್ಸ್ ಪೋಸ್ಟ್ ಮಾಡಿದ್ರು ಕೂಡ ಶೇರ್ ಪ್ರೈಸ್ ತುಂಬಾನೇ ಕರೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಮತ್ತೆ ಈಗ ಟ್ರೆಂಡ್ ಆದ್ರೆ ಈ Q3 ಬಿಸ್ನೆಸ್ ಡೇಟಾದಲ್ಲಿ 17% ರೆವೆನ್ಯೂಸ್ನ ಪೋಸ್ಟ್ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ರೆವೆನ್ಯೂಸ್ ಇನ್ನ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತ. ಮತ್ತೆ ಇವಾಗ ಅನಲಿಸ್ಟ್ ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಆಂಟಿಕ್ ಅವರು ಈ ಕಂಪನಿಗೆ ಬೈ ರೇಟಿಂಗ್ಗೆ ಕೊಟ್ಟಿದ್ದಾರೆ, ಆದರೆ ಟಾರ್ಗೆಟ್ ಪ್ರೈಸ್ನ ಕಟ್ ಮಾಡಿದ್ದಾರೆ. ಮುಂಚೆ 6,650 ರುಪೀಸ್ ಪರ್ ಶೇರ್ ಅಂತ ಹೇಳಿದ್ದವರು ಈಗ 5,700 ರುಪೀಸ್ಗೆ ಟಾರ್ಗೆಟ್ ಪ್ರೈಸ್ನ ಕಟ್ ಮಾಡಿದ್ದಾರೆ. ಇದರಿಂದನೂ ಕೂಡ ಇವತ್ತು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಮೋರ್ಗನ್ ಸ್ಟ್ಯಾನ್ಲಿ ಅವರಾದ್ರೆ ಈ ಕಂಪನಿಗೆ ಓವರ್ ವೇಟ್ ರೇಟಿಂಗ್ನೇ ಕೊಟ್ಟು ನಿನ್ನೆ ಕ್ಲೋಸಿಂಗ್ ಇಂದ 18% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಮತ್ತೆ HDFC ಅವರಾದ್ರೆ ಆಡ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 4,700 ರುಪೀಸ್ ಪರ್ ಶೇರ್ ಅಂತ ಹೇಳಿದ್ದಾರೆ. ನೋಡೋಣ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲೆಲ್ಲ ಇನ್ನ ಯಾವ ತರ ಗ್ರೋತ್ ಇರುತ್ತೆ ಅಂತ. EMS ಅಂದ್ರೆ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಅಲ್ಲೇ ಒನ್ ಆಫ್ ದ ಪ್ರಾಮಿನೆಂಟ್ ಪ್ಲೇಯರ್ ಆದ ಈ ಕೈನ್ಸ್ ಟೆಕ್ನಾಲಜೀಸ್, ಆಂಬರ್ ಎಂಟರ್ಪ್ರೈಸಸ್, ಡಿಕ್ಸಾನ್ ಟೆಕ್ನಾಲಜೀಸ್ ಈ ಕಂಪನೀಸ್ ಆದ್ರೆ ಇವತ್ತು ಸಹ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಫ್ರೆಂಡ್ಸ್, ಈಗ ಅದರಲ್ಲೂ ಈ ಕೈನ್ಸ್ ಟೆಕ್ನಾಲಜೀಸ್ ನೋಡ್ಕೊಂಡ್ರೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 6% ವರೆಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಫ್ರೆಂಡ್ಸ್, ಈಗ ರೀಸೆಂಟ್ ಆಗಿ ಈ ಕಂಪನಿ CFO ಅವರು ಈ ಜಪಾನ್ ಕಂಪನಿಯಿಂದ ನಮ್ಮ ಕಂಪನಿಗೆ ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ರು. ಆದ್ರೆ ಇವಾಗ ಇನ್ವೆಸ್ಟರ್ಸ್ ಯಾವ ತರ ಯೋಚನೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈ ಸ್ಮಾರ್ಟ್ ಮೀಟರ್ ಬಿಸ್ನೆಸ್ ಅಲ್ಲಿ ಅಷ್ಟು ಗ್ರೋತ್ ಇರಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ಏನಾದರೂ ಸೆಲ್ಲಿಂಗ್ ಪ್ರೆಷರ್ ಇವತ್ತು ಇನ್ಕ್ರೀಸ್ ಆಗಿ ಇವತ್ತು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಅಥವಾ ಇವಾಗ ಲಾಸ್ಟ್ 1 ಮಂತ್ ಅಲ್ಲಾಗ್ಲಿ ಅಥವಾ ಲಾಸ್ಟ್ 3 ಮಂತ್ಸ್ ಅಲ್ಲಾಗ್ಲಿ ಈ ಕಂಪನಿ ಚೆಕ್ ಮಾಡ್ಕೊಂಡ್ರೆ ನಿಯರ್ಲಿ 40% ವರೆಗೂ ಫಾಲ್ ಆಗಿದೆ. ಇದಕ್ಕೆ ಏನೇನು ರೀಸನ್ಸ್ ಇದಾವೆ, ಈ ಕಂಪನಿ ಅಕೌಂಟ್ಸ್ ಅಲ್ಲಿ ಏನೇನು ಇಶ್ಯೂಸ್ ಇದ್ವು ಅಂತ ರೀಸೆಂಟ್ ಟೈಮಲ್ಲೇ ಮಾತಾಡ್ಕೊಂಡಿದ್ವಿ. ಇವಾಗ ಏನೇನು ಇಶ್ಯೂಸ್ ಕಾಣಿಸಿದ್ವೋ ಅವೆಲ್ಲ ಕಂಪ್ಲೀಟ್ ಆಗಿ ಇಂಪ್ಯಾಕ್ಟ್ ತೋರಿಸೋದು ಎಲ್ಲಿ ಅಂತ ಅಂದ್ರೆ ಈ Q3 ಅಲ್ಲ ಅಲ್ವಾ. ಆ ಕಾರಣದಿಂದ ಕೂಡ ಈ ಕಂಪನಿಯಲ್ಲಿ ಇವತ್ತು ಸೆಲ್ಲಿಂಗ್ ಪ್ರೆಷರ್ ಇನ್ಕ್ರೀಸ್ ಆಗಿ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ನೋಡೋಣ ಈ Q3 ಅಲ್ಲಿ ಈ ಕಂಪನಿ ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ ಅಂತ. ಬರೀ ಈ ಕಂಪನಿ ಮಾತ್ರನೇ ಅಲ್ಲ, ಈಗ EMS ಸೆಗ್ಮೆಂಟ್ ಅಲ್ಲಿ ಯಾವ್ಯಾವ ಕಂಪನೀಸ್ ವರ್ಕ್ ಮಾಡ್ತಾ ಇದಾವೋ ಈ ಎಲ್ಲಾ ಕಂಪನೀಸ್ ರೀಸೆಂಟ್ ಟೈಮಲ್ಲಿ ಮೇಜರ್ ಆಗಿ ಯಾವುದೇ ತರ ನೆಗೆಟಿವ್ ಅಪ್ಡೇಟ್ಸ್ ಇಲ್ಲ ಅಂತಂದ್ರೂ ರೀಸೆಂಟ್ ಟೈಮಲ್ಲಿ ತುಂಬಾನೇ ಕರೆಕ್ಟ್ ಆಗಿದ್ದಾವೆ. ಅದರಲ್ಲಿ ಈಗ ಕೈನ್ಸ್ ಟೆಕ್ನಾಲಜೀಸ್ ಏನೋ ಸ್ವಲ್ಪ ಇಶ್ಯೂಸ್ ಇಂದ ನೆಗೆಟಿವ್ ಆಗಿ ರಿಯಾಕ್ಟ್ ಆಯಿತು, ಆದರೆ ಡಿಕ್ಸಾನ್ ಟೆಕ್ನಾಲಜೀಸ್ ಮೇಜರ್ ಆಗಿ ಯಾವುದೇ ತರ ಇಶ್ಯೂಸ್ ಇಲ್ಲ ಅಂತ ಅಂದ್ರೂ ಈ ರೀಸೆಂಟ್ ಟೈಮಲ್ಲಿ ತುಂಬಾನೇ ಸೆಲ್ಲಿಂಗ್ ಪ್ರೆಷರ್ ಇಂದ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಕಂಪನಿ ನೋಡೋಣ ಈ ಕ್ವಾರ್ಟರ್ ಅಲ್ಲಿ ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ ಅಂತ. ಅದಾದ್ಮೇಲೆ ಆಂಬರ್ ಎಂಟರ್ಪ್ರೈಸಸ್, ಸಿರ್ಮಾ SGS, PG ಎಲೆಕ್ಟ್ರೋಪ್ಲಾಸ್ಟ್ ಈ ತರ ತುಂಬಾನೇ ಕಂಪನೀಸ್ ಇದಾವಲ್ವಾ. ಈ ಕಂಪನೀಸ್ ಎಲ್ಲ ಈ ಕ್ವಾರ್ಟರ್ ಅಲ್ಲಿ ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ ಅಂತ ನೋಡ್ಬೇಕಾಗಿರುತ್ತೆ. ಆಂವಿ ಫೋಟೋವಾಲ್ಟಿಕ್ ಈ ಕಂಪನಿ ಆದ್ರೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 10% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಜೊತೆಗೆ ಫ್ರೆಂಡ್ಸ್, ಈ ಕಂಪನಿ ಬಗ್ಗೆ ಮೇಜರ್ ಆಗಿ ಯಾರಿಗೂ ಗೊತ್ತಿರಲ್ಲ. ಯಾಕಂದ್ರೆ ಈ ಕಂಪನಿ ರೀಸೆಂಟ್ ಆಗಿ IPO ಬಂತು. IPO ಬಂದಾಗೇನೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಇವರಾದ್ರೆ ಈ ಸೋಲಾರ್ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಜೊತೆಗೆ ಈ ಸೋಲಾರ್ ಸೆಗ್ಮೆಂಟ್ ಅಲ್ಲಿ ಟಾಪ್ ಸೆಕೆಂಡ್ ಪ್ಲೇಯರ್ ಇವರು ಅಂತ. ಅದಾದ್ಮೇಲೆ ವ್ಯಾಲ್ಯೂಯೇಷನ್ ಪ್ರಕಾರ, ಆರ್ಡರ್ ಬುಕ್ ಪ್ರಕಾರ ತುಂಬಾನೇ ಚೆನ್ನಾಗಿರೋ ಕಂಪನಿ ಅಂತ ಕೂಡ ಅದೇ ಟೈಮಲ್ಲೇ ಮೆನ್ಷನ್ ಮಾಡಿದ್ದೆ. ಆದ್ರೆ IPO ಟೈಮಲ್ಲಿ ಅಷ್ಟು ಬಜ್ ಇರಲಿಲ್ಲ ಈ ಕಂಪನಿ ಬಗ್ಗೆ. ಅದಕ್ಕೋಸ್ಕರ ನಿಯರ್ಲಿ 2% ಅವ್ರಿಗೂ ಲಿಸ್ಟಿಂಗ್ ಏನ್ಸ್ ಕೊಟ್ಟಿರೋ ಕಂಪನಿ ಇದು. ಈ ಕಂಪನಿ ಆದ್ರೆ ಇವತ್ತು 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವತ್ತು ಜೆಫ್ರೀಸ್ ಅವರು ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು 70% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಅದರಿಂದನೇ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಜೊತೆಗೆ ಇವಾಗ ಜೆಫ್ರೀಸ್ ಅವರು ಏನಕ್ಕೆ ಈ ತರ ಬೈ ರೇಟಿಂಗ್ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಈಗ ಪಿಯರ್ ಕಂಪನೀಸ್ಗೆ ಕಂಪೇರ್ ಮಾಡ್ಕೊಂಡ್ರೆ ಲೋ ವ್ಯಾಲ್ಯೂಷನ್ಸ್ ಅಲ್ಲಿ ಇದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇವರು ರ್ಯಾಪಿಡ್ ಆಗಿ ಈ ಸೋಲಾರ್ ಪವರ್ ಕೆಪಾಸಿಟಿನ ಕೂಡ ಇನ್ಕ್ರೀಸ್ ಮಾಡ್ಕೊತಾ ಇದ್ದಾರೆ. ಇವರು ಜಸ್ಟ್ ಸೋಲಾರ್ ಮಾಡ್ಯೂಲ್ಸ್ ನ ಮಾತ್ರನೇ ಸೆಲ್ ಮಾಡಲ್ಲ, ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, EPC ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾರೆ, ಜೊತೆಗೆ ರೂಫ್ ಟಾಪ್ ಸೋಲಾರ್ ಸೊಲ್ಯೂಷನ್ಸ್ ನ ಕೂಡ ಪ್ರೊವೈಡ್ ಮಾಡ್ತಾರೆ. ಅದರಿಂದ ಕಮಿಂಗ್ ಟೈಮಲ್ಲಿ ಸ್ಟ್ರಾಂಗ್ ಗ್ರೋತ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದನೇ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಫ್ರೆಂಡ್ಸ್, ಇವಾಗ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೂ ಮೆನ್ಷನ್ ಮಾಡಿದ್ದೆ, ಈ ಸೋಲಾರ್ ಪ್ಯಾನಲ್ಸ್ ರಿಲೇಟೆಡ್ ಆಗಿ ಸ್ವಲ್ಪ ಇಶ್ಯೂಸ್ ಎಲ್ಲ ಕಾಣಿಸ್ತಾ ಇದಾವೆ. ಏನಂತ ಅಂದ್ರೆ, ಈಗ ಲಾಸ್ಟ್ 2 years ಇಂದ ಪಾಲಿಸೀಸ್ ಎಲ್ಲ ತುಂಬಾನೇ ಚೇಂಜಸ್ ಆಗಿರೋ ಕಾರಣದಿಂದ ಈ ಸೋಲಾರ್ ಕಂಪನೀಸ್ ಅಡ್ವಾನ್ಸ್ ಆಗಿ ಏನ್ ಸೋಲಾರ್ ಪ್ಯಾನಲ್ಸ್ ಬೇಕಾಗಿದೆಯೋ ಆಲ್ರೆಡಿ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಅದರಿಂದ ಕಮಿಂಗ್ ಟೈಮಲ್ಲಿ ಪಾಲಿಸೀಸ್ ಎಲ್ಲ ಯಾವ ತರ ಚೇಂಜ್ ಆಗುತ್ತೆ ಅನ್ನೋದ್ರ ಮೇಲೆ ಇವ್ರ ಗ್ರೋತ್ ಡಿಪೆಂಡ್ ಆಗಿರುತ್ತೆ. ಅದಕ್ಕೋಸ್ಕರ ಈ ಪಾಲಿಸೀಸ್ ಬಗ್ಗೆ ಪ್ರಾಪರ್ ಆಗಿ ಅಪ್ಡೇಟ್ ಬರೋವರೆಗೂ ಈ ಕಂಪನೀಸ್ ಅಲ್ಲಿ ಯಾವುದೇ ತರ ಗ್ರೋತ್ ಇರಲ್ಲ. ಜೊತೆಗೆ ನಿನ್ನೆನೂ ಮಾತಾಡ್ಕೊಂಡಿದ್ವಿ, ನಿನ್ನೆ ಆದ್ರೆ ವಾರೆ ಎನರ್ಜೀಸ್ ಮತ್ತೆ ಪ್ರೀಮಿಯರ್ ಎನರ್ಜೀಸ್ ಈ 2 ಕಂಪನೀಸ್ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ವು ಅಂತ. ಇವಾಗ ನೋಡೋಣ ಕಮಿಂಗ್ ಟೈಮಲ್ಲಿ ಪಾಲಿಸೀಸ್ ಯಾವ ತರ ಚೇಂಜ್ ಆಗ್ತವೆ, ಕಮಿಂಗ್ ಟೈಮಲ್ಲಿ ಈ ಕಂಪನೀಸ್ ಎಲ್ಲ ಯಾವ ತರ ಗ್ರೋ ಆಗ್ತವೆ ಅಂತ. ಮತ್ತೆ ಈ ವಾರೆ ಎನರ್ಜೀಸ್ ಕಂಪನಿ ಇದೆ ಇವತ್ತು ಕೂಡ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಬರೀ ವಾರೆ ಎನರ್ಜೀಸ್ ಮಾತ್ರನೇ ಅಲ್ಲ,
ಪ್ರೀಮಿಯರ್ ಎನರ್ಜೀಸ್ ಕೂಡ ಅದೇ ತರನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಬರ್ನ್ಸ್ಟೀನ್ ಅವರು ಈ ಕಂಪನೀಸ್ ನ ಡೌನ್ಗ್ರೇಡ್ ಮಾಡಿದ್ರು, ಅದರಿಂದ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಅದಾದ್ಮೇಲೆ ಇವಾಗ ವಾರೆ ಎನರ್ಜೀಸ್ ಕಂಪನಿ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಈ ವಾರೆ ಎನರ್ಜೀಸ್ಗೆ ಒಂದು ಸಬ್ಸಿಡರಿ ಕಂಪನಿ ಇದೆ, ಅದೇ ವಾರೆ ಎನರ್ಜಿ ಸ್ಟೋರೇಜ್ ಸೊಲ್ಯೂಷನ್ಸ್ ಅಂತ. ಇವರಾದ್ರೆ ಸುಮಾರು 1000 crores ಫಂಡ್ ರೈಸ್ ಮಾಡಿದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಆದ್ರೂ ಇವತ್ತು ಅಷ್ಟೇನು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿಲ್ಲ. ಅದಾದ್ಮೇಲೆ ಇನ್ನ ತುಂಬಾನೇ ಕಂಪನೀಸ್ ಎಲ್ಲ Q3 ಬಿಸ್ನೆಸ್ ಡೇಟಾನ ಅಪ್ಡೇಟ್ ಮಾಡಿದ್ದಾರೆ. ಕೋಟಕ್ ಮಹೀಂದ್ರಾ ಬ್ಯಾಂಕ್, ಇಂಡಸ್ಇಂಡ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಉತ್ಕರ್ಷ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಈ ತರ ತುಂಬಾನೇ ಕಂಪನೀಸ್ Q3 ಬಿಸ್ನೆಸ್ ಡೇಟಾನ ಅಪ್ಡೇಟ್ ಮಾಡಿದ್ದಾರೆ. ಇದರಲ್ಲಿ ಆಕ್ಸಿಸ್ ಬ್ಯಾಂಕ್ ಆದ್ರೆ ಸ್ವಲ್ಪ ಬೆಟರ್ ಕ್ವಾರ್ಟರ್ ಬಿಸ್ನೆಸ್ ನ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ಈ Q3 ಅಲ್ಲಿ ಈ ಕಂಪನೀಸ್ ಎಲ್ಲ ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತವೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ವಿವರ್ಕ್ ಇಂಡಿಯಾ, ಈ ಕಂಪನಿ ಆದ್ರೆ ಇವತ್ತಿನ ಮಾರ್ಕೆಟ್ ಓಪನಿಂಗ್ ಟೈಮ್ ಅಲ್ಲೇ ನಿಯರ್ಲಿ 5% ವರೆಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ನಿನ್ನೆನೆ ಮೆನ್ಷನ್ ಮಾಡಿದ್ದೆ, ಈ ಕಂಪನಿಯಲ್ಲಿ ಇವತ್ತು ಲಾಕ್ ಇನ್ ಪೀರಿಯಡ್ ಎಂಡ್ ಆಗ್ತಾ ಇದೆ, ಅದರಿಂದ ಸುಮಾರು 10 ಮಿಲಿಯನ್ ಶೇರ್ಸ್ ಟ್ರೇಡ್ಸ್ಗೆ ಎಲಿಜಿಬಲ್ ಆಗುತ್ತೆ ಅಂತ. ಅದರಿಂದ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಅದಾದ್ಮೇಲೆ ನಾಳೆ ಆದ್ರೆ ಮೀಶೋ, ಟಾಟಾ ಕ್ಯಾಪಿಟಲ್, ಈಕಸ್, ವಿದ್ಯಾ ವೈರ್ಸ್ ಇಷ್ಟು ಕಂಪನೀಸ್ ಅಲ್ಲಿ ಲಾಕ್ ಇನ್ ಪೀರಿಯಡ್ ಎಂಡ್ ಆಗ್ತಾ ಇದೆ. ನೋಡೋಣ ಈ ಕಂಪನೀಸ್ ಎಲ್ಲ ನಾಳೆ ಯಾವ ತರ ರಿಯಾಕ್ಟ್ ಆಗ್ತವೆ ಅಂತ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋ ಅಲ್ಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಶನ್ ಅಲ್ಲಿ ಯಾವುದೇ ತರ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.